ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಚಾನಲ್. ಇವತ್ತು ಡೇಟಾಗೆ ಬೆಳೆದಿದ್ದೇನೆ. ಫೈಲ್ನ ಟ್ರಾನ್ಸ್ಫರ್ ಹೆಂಗೆ ಮಾಡೋದು ಅಂತ ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಿಮ್ಮ ಪಿ ಸಿ ಅಥವಾ ಲ್ಯಾಪ್ಟಾಪಲ್ಲಿ ಸರ್ಚ್ ಲಿಸ್ಟಲ್ಲಿ ಹೋಗ್ಬಿಟ್ಟು ಮೈಕ್ರೋಸಾಫ್ಟ್ ಸ್ಟೋರ್ನ ಓಪನ್ ಮಾಡಿ, ಅಲ್ಲಿ ಲಿಪ್ಶೇರ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ್ಮೇಲೆ ಅದನ್ನು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈಗ ನೀವು ಮೊಬೈಲಲ್ಲಿ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಇದೇ ಆ್ಯಪ್ನ ಇನ್ನೊಂದ್ಸಲಿ ಡೌನ್ಲೋಡ್ ಮಾಡಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ಅದನ್ನು ಓಪನ್ ಮಾಡಿ. ನೀವು ಮೊಬೈಲಿಂದ ಪಿ ಸಿಗೆ ಫೈಲ್ನ ಸೆಂಡ್ ಮಾಡಬೇಕಂದ್ರೆ ಅಲ್ಲಿ ಸೆಂಡ್ ಆಪ್ಷನ್ ಇರುತ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಫೋಟೋಸು ಫೈಲ್ಸ್ನ ಯಾವುದೋ ಸೆಲೆಕ್ಟ್ ಮಾಡಿಕೊಂಡು ನೀವು ಫೈಲ್ಸ್ನ ಸೆಂಡ್ ಮಾಡ್ಕೋಬೋದು. ಫೈಲ್ ಸೆಲೆಕ್ಟ್ ಮಾಡಿದ ತಕ್ಷಣ ಈ ಸೆಂಡ್ ಆಪ್ಷನ್ನ ಕ್ಲಿಕ್ ಮಾಡಿ. ಅಲ್ಲಿ ಯಾವ್ದು ಬೇಕೋ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ನಾನು ಪಿ ಸಿ ಲ್ಯಾಪ್ಟಾಪನ್ನು ಚಾಯ್ಸ್ ಮಾಡ್ಕೊತೀನಿ. ಅಲ್ಲಿ ಈ ನಂಬರ್ನ ನಿಮ್ಮ ಪಿ ಸಿಲಿ ಹಾಕಿ ಈ ಫೈಲ್ನ ಸೆಂಡ್ ಮಾಡ್ಬೋದು. ನೀವು ಲ್ಯಾಪ್ಟಾಪಿಂದ ಮೊಬೈಲಿಗೆ ಫೈಲ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದರೆ ಇಲ್ಲಿ ರಿಸೀವ್ ಅನ್ನೋ ಆಪ್ಷನ್ ಒತ್ಬಿಟ್ಟು ಅಲ್ಲಿ ಪಿ ಸಿ ಮತ್ತು ಲ್ಯಾಪ್ಟಾಪ್ ಅನ್ನೋ ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ನಂಬರ್ ಬರುತ್ತೆ. ಈ ನಂಬರ್ನ ನೀವು ಲ್ಯಾಪ್ಟಾಪಲ್ಲಿ ಅಥವಾ ಪಿ ಸಿಲಿ ಟೈಪ್ ಮಾಡಿಬಿಟ್ಟು ಕನೆಕ್ಟ್ ಮಾಡಿಕೊಂಡು ನೀವು ಫೈಲ್ನ ಟ್ರಾನ್ಸ್ಫರ್ ಮಾಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ರೀತಿ ಇನ್ನಷ್ಟು ವೀಡಿಯೋ ಬೇಕಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.